ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ಹಸಿರೇ ಉಸಿರು ಹಸಿರೇ ಉಸಿರು ಹಸಿರೇ ಉಸಿರು ಹಸಿರೇ ನಮ್ಮ ಉಸಿರು. ಜಗವೇ ಪ್ರಕೃತಿ ಕಲಿಯೋ ಮಾನವ ವನವೇ ಸಂಸ್ಕೃತಿ ಸ್ವಾರ್ಥ ಬೇಡ ಸೃಷ್ಟಿ ನೋಡು ವನ್ಯಧಾಮ ದೈವ ಕಾಡು ರಕ್ಷಿಸು ಪರಿಸರ. ಹಸಿರೇ ನಮ್ಮ ಉಸಿರು ಮರವೇ ಪ್ರಾಣ ಹುಷಾರು. ಹಸಿರೇ ನಮ್ಮ ಉಸಿರು
ಅತಿಥಿಗಳಾಗಿ ದನ್ನೂರು ಕೆ ಶಾಲೆಯ ಶ್ರೀ ಶಿವಕುಮಾರ್ ಬಿರಾದಾರ್ ಸರ್ ಅವರಿಗೆ ಆಮಂತ್ರಿಸಿದ್ದೇವೆ. ಹಾಗಾಗಿ ನಮ್ಮ ಕರೆಗೆ ಓಗೊಟ್ಟು ಬಂದಿದ್ದಕ್ಕಾಗಿ ಅವರಿಗೆ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇವೆ. ವಿಷಯ ಹೇಳಬೇಕಂತಂದ್ರೆ ಇಕೋ ಕ್ಲಬ್ ಇದು ಪ್ರತಿ ಶಾಲೆಯಲ್ಲಿ ಒಂದು ಕ್ಲಬ್ಗಳನ್ನು ಮಾಡಿರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಇಕೋ ಕ್ಲಬ್ ವತಿಯಿಂದ ನೀವೆಲ್ಲ ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿದ್ರಿ ಅಂತಕ್ಕಂಥದ್ದು ಅಲ್ಲಿ ಬ್ಯಾನರ್ ತೋರಿಸ್ತಾ ಇದೆ. ಹೌದಾ? ಏನೇನು ಮಾಡಿದ್ರಿ? ಮರಗಿಡಗಳನ್ನು ನೆಟ್ಟಿದ್ರಿ, ಅನೇಕ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ರಿ. ಚಿತ್ರಕಲೆ ಇರ್ಬೋದು, ಭಾಷಣ ಸ್ಪರ್ಧೆ ಇರ್ಬೋದು, ಅಥವಾ ನಿಬಂಧ ಸ್ಪರ್ಧೆ ಇರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ಭಾಗವಹಿಸಿದ್ರಿ. ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಥವಾ ಸರ್ಕಾರ ಈ ಕಾರ್ಯಕ್ರಮವನ್ನು ಪ್ರತಿ ಶಾಲೆಯಲ್ಲಿ ಆಯೋಜನೆ ಮಾಡ್ತಾ ಇದೆ ಅಂತ ಸ್ವಲ್ಪ ನಾವು ಗಮನಿಸಬೇಕು. ಯಾಕೆಂತಂದ್ರೆ ಪರಿಸರ ಇದ್ರೆ ನಾವು ಇರ್ತೀವಿ, ಇಲ್ಲ ಅಂದ್ರೆ ಇಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಸಮಾಜ ವಿಜ್ಞಾನ ವಿಷಯ ಇರ್ಬೋದು ಅಥವಾ ವಿಜ್ಞಾನ ವಿಷಯ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಪರಿಪಟ್ಟಂತ ವಿಷಯಗಳನ್ನು ಸೇರಿಸಿದಾರಲ್ಲ. ಈಗ ಉದಾಹರಣೆಗೆ ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗಿದ್ದೇನೆ. ನನಗೆ ಗೊತ್ತಿರುವಂಥ ವಿಷಯವನ್ನು ಹೇಳ್ತಾ ಇದ್ದೀನಿ. 10ನೇ ತರಗತಿಯೊಳಗೆ ಏನಿದೆ ಅಂತಂದ್ರೆ ಮಣ್ಣು, ಭಾರತದ ಮಣ್ಣುಗಳು ಅಂತಕ್ಕಂಥ ಪಾಠ ಇದೆ. ಅದರೊಳಗೆ ಮಣ್ಣಿನ ಸಂರಕ್ಷಣೆ ಬಗ್ಗೆ, ಮಣ್ಣಿನ ಮಾಲಿನ್ಯ ಬಗ್ಗೆ ಇದೆ, ಮಣ್ಣು ಸವೆತಕ್ಕೆ ಕಾರಣ ಏನು ಅಂತಕ್ಕಂಥದ್ದಿದೆ, ಮತ್ತು ಆ ಮಣ್ಣನ್ನು ಹೇಗೆ ಸಂರಕ್ಷಣೆ ಮಾಡಬೇಕನ್ನುವಂಥ ವಿಷಯ ಕೂಡ ಇದೆ. ಅದೇ ರೀತಿ ಭಾರತದ ಅರಣ್ಯಗಳು ಅಂತಕ್ಕಂಥ ಪಾಠ ಇದೆ. ಅದರೊಳಗೆ ಅರಣ್ಯ ನಾಶಕ್ಕೆ ಕಾರಣಗಳೇನು, ಅರಣ್ಯ ನಾಶ ಆಗೋದ್ರಿಂದ ಏನೇನು ಸಮಸ್ಯೆಗಳಾಗ್ತವೆ, ಮತ್ತು ಅರಣ್ಯವನ್ನು ಹೇಗೆ ಸಂರಕ್ಷಣೆ ಮಾಡ್ಬೋದು ಈ ವಿಷಯವನ್ನು 10ನೇ ತರಗತಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಬರೀ 10ನೇದಾಗಿ ಅಷ್ಟೇ ಅಲ್ಲ ಈ ವಿಷಯ, ಮತ್ತೆ ಅದರಾಗಿದೆ 9ನೇ ತರಗತಿ ಒಳಗೂ ಇದೆ. ಅದೇ ರೀತಿ 8ನೇ ತರಗತಿ ಒಳಗೂ ಕೂಡ ಇದೆ. ಜೀವಗುಳ ಅಂತಕ್ಕಂಥ ಒಂದು ಪಾಠ ಇದೆ, ಅದರೊಳಗೆ ಇದೆ. ಅದೇ ರೀತಿ ನೀವು ವಿಜ್ಞಾನ ವಿಷಯ ತಗೊಂಡ್ರೆ ಅದರೊಳಗೂ ಕೂಡ ಈ ವಿಷಯವನ್ನು ನಾವು ನೋಡ್ತೇವೆ. ಅದನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ, ನೀವು ಎಕ್ಸಾಮ್ ಬರೆದು ಎಕ್ಸಾಮ್ದೊಳಗೆ 3 ಅಂಕದ ಒಂದು ಪ್ರಶ್ನೆ ಬರ್ತದೆ, ಅದಕ್ಕೆ ಉತ್ತರ ಬರೀಲಕ್ಕೆ ಇಟ್ಟಿದ್ದಲ್ಲ ಪ್ರಶ್ನೆ. ಅದು ಈ ವಿಷಯಗಳನ್ನು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಸೇರಿಸಿರುವಂಥ ಉದ್ದೇಶ ಏನಪ್ಪಾ ಅಂದರೆ, ನಮ್ಮ ಹತ್ರ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಬೇಕು, ತಿಳುವಳಿಕೆ ಮೂಡಬೇಕು, ಮತ್ತು ಪರಿಸರವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಿಲೆಬಸ್ ಒಳಗೆ ಇಟ್ಟಿದ್ದಾರೆ. ಬರೀ 3 ಅಂಕಕ್ಕೆ ತಗೊಳ್ಳೋಕ್ಕಿಲ್ಲ ಇದು. ಹೌದಾ? ಬರೀ 3 ಅಂಕದ ಒಂದು ಪ್ರಶ್ನೆ ಬರ್ತದೆ, ಅದಕ್ಕೆ ಉತ್ತರ ಬರೀಬೇಕು, ಪಾಸ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ವಿಷಯಗಳನ್ನು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಸೇರಿಸಿದ್ದಲ್ಲ. ಕಾರಣ ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಹಳಷ್ಟು ಪರಿಸರ ಹಾಳಾಗ್ತಾ ಇದೆ. ಯಾರು ಮಾಡಿದ್ದಾರೆ? ನೋಡಿ, ಬೇರೆ ಎಲ್ಲ ಪ್ರಾಣಿಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ಹಾಳು ಮಾಡ್ತಕ್ಕಂಥ, ಪರಿಸರವನ್ನು ನಾಶ ಮಾಡ್ತಕ್ಕಂಥ ಪ್ರಾಣಿ ಅಂದ್ರೆ ಮನುಷ್ಯ. ಹೌದಲ್ಲ? ಪರಿಸರ ನಮಗೆ ಸಾಕಷ್ಟು ಸಂಪನ್ಮೂಲಗಳನ್ನು ಕೊಡ್ತದೆ. ಪರಿಸರದಿಂದ ನಾವು ಬದುಕನ್ನು ಕಟ್ಕೊಳ್ತೇವೆ. ಬಹಳಷ್ಟು ಸುಂದರವಾದಂಥ ಪ್ರಾಕೃತಿಕ ಪರಿಸರವನ್ನ ನಾವು ನಮ್ಮ ಅತಿಯಾದಂಥ ಆಸೆಗಾಗಿ, ಅತಿಯಾದಂಥ ಬಯಕೆಗಳನ್ನು ಈಡೇರಿಸ್ಕೊಳ್ಳೋ ಸಲುವಾಗಿ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ನಮ್ಮ ಮನಸ್ಸಿಗೆ ಬಂದಂಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಪ್ರಕೃತಿ ನಮ್ಮ ಆಸೆಯನ್ನು ತುಂಬಲಿಕ್ಕಿದೆ ಹೊರತು ಅತಿ ಆಸೆಯನ್ನು ತುಂಬಲಿಕ್ಕಲ್ಲ. ಪ್ರಕೃತಿ ಅತಿಯಾದಂಥ ಆಸೆಗಾಗಿ, ಅತಿಯಾದಂಥ ಬಯಕೆಗಳನ್ನು ಈಡೇರಿಸ್ಕೊಳ್ಳೋ ಸಲುವಾಗಿ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ನಮ್ಮ ಮನಸ್ಸಿಗೆ ಬಂದಂಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಪ್ರಕೃತಿ ನಮ್ಮ ಆಸೆಯನ್ನು ತುಂಬಲಿಕ್ಕಿದೆ ಹೊರತು ಅತಿ ಆಸೆಯನ್ನು ತುಂಬಲಿಕ್ಕಲ್ಲ. ಪ್ರಕೃತಿ ತನ್ನಿಂದ ತಾನೇ ಸಮತೋಲನ ಹೊಂದ್ತಾ ಹೋಗ್ತದೆ. ಆದರೆ ಅತಿಯಾದಂಥ ಒಂದು ಬಳಕೆಯಿಂದಾಗಿ ಇಂದೇನಾಗ್ತಾ ಇದೆ ಅಂದರೆ ಆ ಸಮತೋಲನ ತಪ್ಪು ಹೋಗ್ತಾ ಇದೆ, ಪರಿಸರ ಸಮತೋಲನ. ಅದ್ರ ಪ್ರತಿಫಲ ಏನಾಗ್ತದೆ ಅಂತಂದ್ರೆ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ಈ ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ಬೀಳ್ತಕ್ಕಂಥ ಮಳೆ, ಯಾವ ಮಳೆ ಅದು? ಬೇಸಿಗೆ ಕಾಲದ ಮಳೆ ಬೀಳ್ಬೇಕಲ್ಲ, ಯಾವ ಮಳೆ? ಪರಿಸರಣ ಮಳೆ. ಅದಕ್ಕೆ ಯಾವ ಕರ್ನಾಟಕದಲ್ಲಿ ಏನಂತ ಕರೀತಾರೆ?
ಅವಕಳಿ ಮಳೆ ನಮ್ಮ ಆಡು ಭಾಷೆಯಲ್ಲಿ ಅಂತೀವಿ. ಅದನ್ನ ಈಗ 10th ಒಳಗಿದೆ. ಕರ್ನಾಟಕದಲ್ಲಿ ಏನಂತ ಹೇಳಿ ಕರೀತಾರೆ? ಕಾಫಿ ತುಂತುರು. ಈಗ ನೀವು ಹೇಳಿರುವಂತ ಅವಕಳಿ ಮಳೆ ಅಥವಾ ಬೇಸಿಗೆ ಕಾಲದ ಮಳೆ ಯಾವಾಗ ಬೀಳ್ತದದು? ಏಪ್ರಿಲ್ ಮೇ ತಿಂಗಳಲ್ಲಿ ಬೀಳಬೇಕು. ಯಾವ ಸಮಯದಲ್ಲಿ ಬೀಳ್ತದೆ ಅಂದ್ರೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಹೊತ್ತಿಗೆ. ಎಷ್ಟು ಹೊತ್ತು ಬೀಳ್ತದೆ ಅಂದ್ರೆ ಭಾಳ ಬೆಳೆದ್ರೆ 15ರಿಂದ ಒಂದು ಅರ್ಧ ತಾಸು ಅಲ್ಲ, ಗುಡುಗು ಮಿಂಚುದಿಂದ ಕೂಡಿರುವಂತ ಮಳೆ. ಈಗ ನೋಡ್ರಿ, ಈಗ ಬೇಸಿಗೆ ಕಾಲ ಇದೆ, ಆದ್ರೆ ಮಳೆ ಬಿತ್ತು ಅಂದ್ರೆ ಅದು ಬೇಸಿಗೆ ಕಾಲದ ಮಳೆ ರೀತಿಯಲ್ಲಿ ಬೀಳಿಲ್ಲ. ಯಾಕೆಂದ್ರೆ ಪರಿಸರ ಹಾಳಾಗಿದೆ. ಮಳೆಗಾಲ ನೋಡ್ರಿ, ಬಹಳಷ್ಟು ಮಳೆ ಬಿತ್ತು, ಮಿತಿಮೀರಿ ಮಳೆ ಬಿದ್ದು ಪ್ರವಾಹ ಉಂಟಾಯ್ತು ಪ್ರತಿಯೊಂದು. ಅದೇ ರೀತಿ ಚಳಿಗಾಲ ನೋಡ್ರಿ, ಬಹಳಷ್ಟು ಚಳಿ ಆಯ್ತು. ಈಗ ನೋಡ್ರಿ ಬೇಸಿಗೆ ಕಾಲ ಮತ್ತಷ್ಟು ಬಹಳಷ್ಟು ಉಷ್ಣಾಂಶವನ್ನ ನಾವು ಎದುರಿಸ್ತಾ ಇದ್ವಿ. ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಬಹಳಷ್ಟು ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಬಹಳಷ್ಟು ಉಷ್ಣಾಂಶ ಇರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾದ್ರೆ ಇವೆಲ್ಲದಕ್ಕೂ ಕಾರಣಪ್ಪ ಅಂದ್ರೆ ನಾವೇ ಇದ್ದೀವಿ. ಹಾಗಾದ್ರೆ ನಾವ್ ಇದನ್ನ ಉಳಿಸ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಬರೀ ಭಾಷಣ ಮಾಡಿದ್ರೆ ಆಗ್ತದೇನು? ಪರಿಸರವನ್ನ ಉಳಿಸ್ಕೊಳ್ಬೇಕಾದ್ರೆ ಬರೀ ಭಾಷಣ ಮಾಡಿದ್ರೆ ಸಾಕ? ಬರೀ ಓದಿದ್ರೆ ಸಾಕ? ಇಲ್ಲ, ನಾವು ಬದಲಾವಣೆ ಆಗ್ಬೇಕು. ಈಗ ಉದಾಹರಣೆಗೆ ಸಣ್ಣ ಸಣ್ಣ ಉದಾಹರಣೆಗಳನ್ನು ಹೇಳ್ತೀನಿ ನಿಮಗೆ. ಈಗ ನಾವು ಮನೆಯಲ್ಲಿ ಕಸ ಸಂಗ್ರಹಣೆ ಆಗ್ತದೆ. ಆ ಕಸವನ್ನ ಸೂಕ್ತ ರೀತಿಯಲ್ಲಿ ವಿಂಗಡಣೆ ಮಾಡ್ತಕ್ಕಂಥದ್ದು ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ. ಅದರೊಳಗೆ ನಾವು ಪ್ಲಾಸ್ಟಿಕ್ ಕಸ ಒಂದ್ರಾಗೆ ಮಿಕ್ಸ್ ಮಾಡ್ತೀವಿ, ಕೊಳೆಯುವಂತ ಕಸ ಒಂದ್ರಾಗೆ ಇರ್ತದೆ, ಕೊಳೆಲಾರದಂತ ಕಸ ಇರ್ತದೆ, ಆಮೇಲೆ ರಾಸಾಯನಿಕ ವಸ್ತುಗಳು ಅದರೊಳಗೆ ಇರ್ತವೆ, ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು ಅದ್ರಾಗೆ ಇರ್ತವೆ ಅಂತ. ಆ ರೀತಿ ಆಗಬಾರ್ದು. ನಾವು ಮನೆಯಿಂದಲೇ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಗಮನಿಸ್ತಾ ಹೋದ್ರೆ ಏನ್ ಮಾಡ್ಬೋದು? ಅವುಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡ್ತಕ್ಕಂಥದ್ದು. ಯಾವುದನ್ನ ಪದೇ ಪದೇ ಬಳಕೆ ಮಾಡ್ಕೊಳ್ಳಕ್ ಸಾಧ್ಯ ಇದೆ ಅಂಥದನ್ನ ಪದೇ ಪದೇ ಬಳಕೆ ಮಾಡ್ಕೊಳ್ಬೇಕು. ಅಂದ್ರೆ ರೀಯೂಸ್ ಮತ್ತೆ ರೀಸೈಕಲ್ ಮಾಡ್ತಕ್ಕಂಥದ್ದು. ಪ್ಲಾಸ್ಟಿಕ್ ಅನ್ನ ಎಲ್ಲಿಂದಲ್ಲಿ ಬೀಸೋಕ್ ಹೋದ್ರಿಂದ ಮಣ್ಣಿನ ಒಳಗದು ಕೊಳೆಲಾರದೆ ಹಾಗೆ ಉಳ್ಕೊಂಡು ಬಿಡ್ತದೆ, ಮಣ್ಣಿನ ಫಲವತ್ತತೆ ಎಲ್ಲ ಕಡಿಮೆ ಆಗ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ. ಹಾಗಾಗಿ ಇಂಥ ಅನೇಕ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಮಾಡ್ಕೊಳ್ತಾ ಹೋದ್ರೆ ನಮ್ಮ ಪರಿಸರವನ್ನ ಆದಷ್ಟು ಉಳಿಸ್ಕೊಳ್ಬಹುದು ಮತ್ತು ಭವಿಷ್ಯದ ಪೀಳಿಗೆಗೆ ನಾವು ನೀಡಬಹುದು. ಈಗ ವಿದ್ಯುತ್, ಉಚಿತವಾದಂತ ವಿದ್ಯುತ್ ಕೊಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ? ಬೇಕಾದ್ರೂ